ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ಶಿಕ್ಷಣ ಸಂಸ್ಥೆಯ ಕ್ಯಾಪ್ಸ್ ಸಂಸ್ಥೆ ಫೌಂಡೇಶನ್ ಕೃಷ್ಣ ಎಸ್ಎಂವಿಕೆ ಸೈನ್ಸ್ ಪಾರ್ಕ್ 4.0 ಇದರ ಉದ್ಘಾಟನಾ ಕಾರ್ಯಕ್ರಮ ಇದೇ ಜನವರಿ 19ರ ಸೋಮವಾರ 9:30 ಗಂಟೆಗೆ ನಡೆಯಲಿಕ್ಕಿದೆ ಅಂತ ಹೇಳಿಬಿಟ್ಟು ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ಇದರ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಇನ್ನು ತೊಕ್ಕೊಟ್ಟು ಸೇವಾ ಸೌಧದಲ್ಲಿನ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ಲಾಸ್ಟಿಕ್ ಮುಕ್ತ ಭಾರತ ನಿರ್ಮಾಣದ ಗುರಿಯೊಂದಿಗೆ ವಿಜ್ಞಾನವನ್ನ ಆಟದ ಮೂಲಕ ಕಲಿಸುವ ಉದ್ದೇಶದಿಂದ ಕಟೀಲು, ಕೋಟ, ರಾಮಕುಂಚ ಭಾಗದಲ್ಲಿ ಯಶಸ್ಸಿನ ಕಾರ್ಯಕ್ರಮವನ್ನು ನಡೆಸಿದ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ವಿಜ್ಞಾನವನ್ನ ಸೈನ್ಸ್ ಪಾರ್ಕ್ ಅಪಾರ ಜನಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದೆ. ವಿಜ್ಞಾನವನ್ನ ಮನರಂಜನೆಯೊಂದಿಗೆ ಮಕ್ಕಳಿಗೆ ಪರಿಚಯಿಸುವ ಈ ಪಾರ್ಕ್ ಕಳೆದ 1.5 ವರ್ಷಗಳಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೀಕ್ಷಣೆಯನ್ನು ನಡೆಸಿದ್ದಾರೆ. ಆಟದ ಜೊತೆ ಕಲಿಯುವಂತಹ ವಿಜ್ಞಾನ ಎಂಬ ಪರಿಕಲ್ಪನೆಯೊಂದಿಗೆ ಆರಂಭಗೊಂಡಂತಹ ಈ ವಿಜ್ಞಾನವನಕ್ಕೆ ಕಟೀಲಿನಲ್ಲಿಯೇ ಉತ್ತಮ ಸ್ಪಂದನೆ ದೊರೆತಿದ್ದು ಮಕ್ಕಳಲ್ಲಿ ವಿಜ್ಞಾನ ಪ್ರೀತಿಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ದೊಡ್ಡ ವಿಜ್ಞಾನಿಗಳಾಗಬೇಕು ಎಂಬ ಕನಸು ಮಕ್ಕಳಲ್ಲಿ ಮೂಡಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ರೂಪಿಸಲಾಗಿದೆ. ಜನವರಿ 19ರಂದು ಕ್ಯಾಪ್ಸ್ ಫೌಂಡೇಶನ್ ವತಿಯಿಂದ ಈದ್ ಉತ್ಸವ ಕಾರ್ಯಕ್ರಮವನ್ನು ವಿಜ್ಞಾನವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ 70ಕ್ಕೂ ಹೆಚ್ಚು ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಸಂದರ್ಭ ಮಕ್ಕಳಿಗೆ ಸ್ಟೇಷನರಿ, ಬಟ್ಟೆ, ಚೀಲ ಹಾಗೂ ಸ್ಟೀಲ್ ಬಾಟಲ್ ವಿತರಿಸುವ ಮೂಲಕ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸುವ ಅರಿವನ್ನು ಮೂಡಿಸಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಬಡ ಮಕ್ಕಳ ಶಾಲೆಗಳಿಗಾಗಿ ಬಸ್ ಪ್ರಯಾಣ ವೆಚ್ಚವನ್ನು ಸಹ ಸಂಸ್ಥೆ ಭರಿಸಲಿದೆ. ವಿಜ್ಞಾನವನವನ್ನು ಪ್ರತಿ ವರ್ಷ ನಿರಂತರವಾಗಿ ನಡೆಸುವ ಯೋಜನೆ ಇದೆ. ವಿಜ್ಞಾನ ಪಾರ್ಕ್ ಉದ್ಘಾಟನೆಯೊಂದಿಗೆ ಸಾರ್ವಜನಿಕರಿಗೆ ವೀಕ್ಷಣೆಯ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಕಳೆದ 2 ವರ್ಷದ ಪ್ರಯತ್ನದಲ್ಲಿ ಕಟೀಲಿನ ಪ್ರಜ್ವಲ್ ನಾಯಕ್ ಎಂಬ ವಿದ್ಯಾರ್ಥಿ 625ರಲ್ಲಿ 622 ಅಂಕ ಗಳಿಸಿ ಸಾಧನೆ ಮಾಡಿದ ಯಶೋಗಾಥೆ ಮಕ್ಕಳಿಗೆ ಪ್ರೇರಣೆಯಾಗಿದೆ. ಹೈಸ್ಕೂಲ್ನಿಂದ PUC ಮಟ್ಟದ ವಿದ್ಯಾರ್ಥಿಗಳಿಗೆ ಇಲ್ಲಿ ಭಾಗವಹಿಸಬಹುದು. ಇವೆಲ್ಲದರ ಜೊತೆಗೆ ಸಂಸ್ಥೆ ಉತ್ತರ ಕರ್ನಾಟಕದ ಭಾಗದಲ್ಲಿ ವನವಾಸಿ ಯೋಜನೆ, ಕೊಂಡೇವೂರು ಮಟ್ಟದ ವ್ಯಾಪ್ತಿಯಲ್ಲಿ ಸಾಮಾಜಿಕ ಸೇವೆಗಳು, ಬಡವರಿಗೆ ಶೌಚಾಲಯ ನಿರ್ಮಾಣ, ಸಾಮೂಹಿಕ ವಿವಾಹ ಸೇರಿದಂತೆ ಹಲವು ಜನಹಿತ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ನಡೆಸುವ ಯೋಜನೆ ರೂಪಿಸಿಕೊಂಡಿದೆ ಎಂದರು. ಉದ್ಘಾಟನೆಯ ಅಂಗವಾಗಿ 70ಕ್ಕೂ ಹೆಚ್ಚು ಶಾಲೆಗಳ ಪಾಲ್ಗೊಳ್ಳುವಿಕೆಯೊಂದಿಗೆ ಎಡು ಉತ್ಸವ ನಡೆಯಲಿದ್ದು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನಾಸಕ್ತಿ ಮತ್ತು ಅನುಭವಾಧಾರಿತ ಕಲಿಕೆಯನ್ನು ಬೆಳೆಸಲಾಗಿದೆ. ಕಾರ್ಯಕ್ರಮವು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ನಿತ್ಯಾನಂದ ಯೋಗಾಶ್ರಮ, ಕೊಂಡೇವೂರು ಮಠ ಅವರ ಆಶೀರ್ವಾದದೊಂದಿಗೆ ನಡೆಯಲಿದ್ದು ಉದ್ಯಮಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ, ಅಖಿಲ ಭಾರತ CAPS ರ್ಯಾಂಕರ್ ಹಾಗೂ ಮಾಜಿ ಅಧ್ಯಕ್ಷ MLR ICAI CA ಪ್ರಸನ್ನ ಶುನೈ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ಇದರ ಅಧ್ಯಕ್ಷ ಸುರೇಶ್ ಶೆಟ್ಟಿ, ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಚತ್ತೂರು ಇದರ ಪ್ರಾಂಶುಪಾಲರಾದ ಕುಸುಮಾ, ಕೋಶಾಧಿಕಾರಿ ದಿನೇಶ್ ಶೆಟ್ಟಿ, ಕ್ಯಾಪ್ಸ್ ಫೌಂಡೇಶನ್ ಸದಸ್ಯೆ ಪೂರ್ಣಿಮಾ ಚಂದ್ರಶೇಖರ್ ಶೆಟ್ಟಿ ಉಪಸ್ಥಿತರಿದ್ದರು. ಅವರು ಫ್ರೀ ಎಂಟ್ರಿ ಬಂದವರಿಗೆಲ್ಲ ಒಂದು ಚಾಕ್ಲೇಟ್ ತರ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ಮತ್ತೆ ಯಾರಾದ್ರೂ ಬರುವಂತ ಬಸ್ ಫೆಸಿಲಿಟಿ ತೊಂದರೆ ಆದ್ರೆ, ಅಂದ್ರೆ ತುಂಬಾ ಬಡ ಮಕ್ಕಳು, ಗವರ್ಮೆಂಟ್ ಶಾಲೆ ಮಕ್ಕಳಿದ್ರೆ ಆ ಬಸ್ ಚಾರ್ಜ್ ಕೊಡ್ತೀವಿ. ನಮ್ದು ಉದ್ದೇಶ ಇಷ್ಟೇ, ಆ ಸೈನ್ಸ್ ಪಾರ್ಕ್ ಅನ್ನ ಬಂದು ಅದ ಆಟದ ಜೊತೆಗೆ ಕಲಿತು ಮಕ್ಕಳು ಒಳ್ಳೊಳ್ಳೆ ವಿಜ್ಞಾನಿಗಳಾಗಬೇಕು. ಮತ್ತೆ ಯಾರೋ ಒಬ್ಬರು ಒಂದು APJ ಅಬ್ದುಲ್ ಕಲಾಂ, CV ರಾಮಣ್ಣ ಯಾರೋ ಒಂದು ನಮ್ಮ ಏರಿಯಾದಿಂದ ಕರ್ನಾಟಕ ಕೇಂದ್ರದಿಂದ ಆಗ್ಬೇಕನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ನಮ್ಮ ಪ್ರಾಥಮಿಕ ಉದ್ದೇಶ ಇಡೀ ಕರ್ನಾಟಕದ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದೊಂದು ಮಾಡ್ಬೇಕಂತ ಶುರು ಮಾಡಿದ್ದು. ಈಗ ಕರ್ನಾಟಕದಲ್ಲಿ 3 ಆದ್ಮೇಲೆ ಈಗ ಒಂದು ಕೇರಳದಲ್ಲಿ ಶುರು ಮಾಡಿದ್ವಿ. ಅದೇ ತರ ಮುಂದೆ ದೇವರದಿಂದ ನಮಗೆ ಫಂಡ್ಸ್ ಎಲ್ಲ ಅವೈಲೇಬಲ್ ಬಂದ್ರೆ ಮತ್ತೆ ಕನ್ಸರ್ನ್ ಸ್ಕೂಲ್ಸ್ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟರೆ ನಾವು ಬೇರೆ ಕಡೆ ಮಾಡೋ ಪ್ಲಾನ್ಸ್ ಇದೆ. ಪ್ರತಿ ವರ್ಷ ಮಾಡೋ ಪ್ಲಾನ್ ಇದೆ. ಇದು ನಮ್ದು ಕ್ಯಾಪ್ಸ್ ಫೌಂಡೇಶನ್ ಸೈನ್ಸ್ ಪಾರ್ಕಿನ ಉದ್ದೇಶ. ಇರ್ಬೋದು, ಎಲ್ಲಿಯೇ ಶಾಲೆ ಮಕ್ಕಳು ಬೇಕಾದ್ರೆ ಬರ್ಬೋದು. ಅವರು ಫ್ರೀ ಎಂಟ್ರಿ ಬಂದವರಿಗೆಲ್ಲ ಒಂದು ಚಾಕ್ಲೇಟ್ ತರ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ಮತ್ತೆ ಯಾರಾದ್ರೂ ಬರುವಂತ ಬಸ್ ಫೆಸಿಲಿಟಿ ತೊಂದರೆ ಆದ್ರೆ, ಅಂದ್ರೆ ತುಂಬಾ ಬಡ ಮಕ್ಕಳು, ಗವರ್ಮೆಂಟ್ ಶಾಲೆ ಮಕ್ಕಳಿದ್ರೆ ಆ ಬಸ್ ಚಾರ್ಜ್ ಕೊಡ್ತೀವಿ. ನಮ್ದು ಉದ್ದೇಶ ಇಷ್ಟೇ, ಆ ಸೈನ್ಸ್ ಪಾರ್ಕ್ ಅನ್ನ ಬಂದು ಅದ ಆಟದ ಜೊತೆಗೆ ಕಲಿತು ಮಕ್ಕಳು ಒಳ್ಳೊಳ್ಳೆ ವಿಜ್ಞಾನಿಗಳಾಗಬೇಕು. ಮತ್ತೆ ಯಾರೋ ಒಬ್ಬರು ಒಂದು APJ ಅಬ್ದುಲ್ ಕಲಾಂ, CV ರಾಮಣ್ಣ ಯಾರೋ ಒಂದು ನಮ್ಮ ಏರಿಯಾದಿಂದ ಕರ್ನಾಟಕ ಕೇಂದ್ರದಿಂದ ಆಗ್ಬೇಕನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ನಮ್ಮ ಪ್ರಾಥಮಿಕ ಉದ್ದೇಶ ಇಡೀ ಕರ್ನಾಟಕದ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದೊಂದು ಮಾಡ್ಬೇಕಂತ ಶುರು ಮಾಡಿದ್ದು. ಈಗ ಕರ್ನಾಟಕದಲ್ಲಿ 3 ಆದ್ಮೇಲೆ ಈಗ ಒಂದು ಕೇರಳದಲ್ಲಿ ಶುರು ಮಾಡಿದ್ವಿ. ಅದೇ ತರ ಮುಂದೆ ದೇವರದಿಂದ ನಮಗೆ ಫಂಡ್ಸ್ ಎಲ್ಲ ಅವೈಲೇಬಲ್ ಬಂದ್ರೆ ಮತ್ತೆ ಕನ್ಸರ್ನ್ ಸ್ಕೂಲ್ಸ್ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟರೆ ನಾವು ಬೇರೆ ಕಡೆ ಮಾಡೋ ಪ್ಲಾನ್ಸ್ ಇದೆ. ಪ್ರತಿ ವರ್ಷ ಮಾಡೋ ಪ್ಲಾನ್ ಇದೆ. ಇದು ನಮ್ದು ಕ್ಯಾಪ್ಸ್ ಫೌಂಡೇಶನ್ ಸೈನ್ಸ್ ಪಾರ್ಕಿನ ಉದ್ದೇಶ.